ಉಪೇಂದ್ರ ಸ್ವಾಮೀಜಿರಂದರೆ ತುಂಬ ಹೆಮ್ಮೆ. ಒಬ್ಬರು ಸವ್ಯಸಾಚಿ, ಅವರು ಪರಿಪೂರ್ಣ ವ್ಯಕ್ತಿತ್ವ. ಅವ್ರ ಬಗ್ಗೆ ತುಂಬಿದ ಕಡ ಅಂತ ಹೇಳಿ ಒಂದು ಪುಸ್ತಕ ಮಾಡಿದ್ದೀವಿ. ಅದರೊಳಗೆ ಅವರ ಸ್ನೇಹಿತರು, ಬಂಧುಗಳು, ಬಳಗದವರು ಎಲ್ಲರೂ ಕೂಡ ಅವ್ರ ಬಗ್ಗೆ ಬರೆದಿದ್ದಾರೆ. ಆತಿಥ್ಯಕ್ಕೆ ಇನ್ನೊಂದು ಹೆಸರು ಅಂತ ಹೇಳಿದರೆ ಉಪೇಂದ್ರ ಸ್ವಾಮೀಜಿ. ಈಗ 82 ವರ್ಷ ಆದರೂ ಕೂಡ ಈಗಲೂ ಕೂಡ ಸೈಕಲ್ನಲ್ಲೇ ಹೋಗ್ತಾರೆ. ಆಮೇಲೆ ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳ್ತಾರೆ. ಅವರು ಈ ತಾಲೂಕಿನ ಉಡುಪಿ ತಾಲೂಕು ಅವಿಭಜಿತ ಇತ್ತು. ಆಗ ಅವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಾಗ ಶಾಲೆಗೆ ಹೋಗಿ ಓದುವ ಸಂಸ್ಕೃತಿ ಬಗ್ಗೆ ಸುಮಾರು 118 ಕಡೆ ಅವರು ಕೆಲಸ ಮಾಡಿದ್ದಾರೆ. ಚಂದ್ರಶೇಖರ ಕೆದ್ಲಾಯರು ಇವರು ಸೇರಿ ಕವಿಕೃತಿ ಸಂಸ್ಕೃತಿಯ ಬಗ್ಗೆ ಹೇಳಿದ್ದಿದೆಯಲ್ಲ, ಅದೆಲ್ಲ ದಾಖಲೆಗಳು. ಆಮೇಲೆ ಪೆರಡೂರಿನಲ್ಲಿ ನಡೆದಂತಹ ಉಡುಪಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ ಕನ್ನಡದ ಪಂಡಿತ ಪರಂಪರೆಯ ಹಳೆಯ ಕೊಂಡಿ ಇವರ ನಂತರ ಈ ರೀತಿಯ ಕನ್ನಡ ಪಂಡಿತರು ಸಿಗುವುದು ದುರ್ಬಲ ಅಂತ ನಾನು ಭಾವಿಸ್ಕೊಳ್ತೇನೆ. ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡ ಯಾವುದೇ ಕನ್ನಡ ಇದ್ದರೂ ಕೂಡ ನಿರರ್ಗಳವಾಗಿ ಸ್ಪಷ್ಟವಾಗಿ ಮಾತನಾಡುವಂತಹ ನಮ್ಮ ಉಡುಪಿ ಜಿಲ್ಲೆಯ ಕೆಲವು ವ್ಯಕ್ತಿಗಳಲ್ಲಿ ಪ್ರೊಫೆಸರ್ ಉಪೇಂದ್ರ ಸ್ವಾಮೀಜಿರು ಒಬ್ಬರು. ಅವರು ಡಾಕ್ಟರ್ ಶಿವರಾಮ್ ಕಾರಂತ ಮಕ್ಕಳ ಸಾಹಿತ್ಯ ವೇದಿಕೆ ಮೂಲಕ ಕಳೆದ 10-15 ವರ್ಷಗಳಿಂದ ನಿರಂತರವಾದಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮಿತ್ರ ಮಂಡಳಿ ಅಂತ ಹೇಳಿ ಅದರ ಅಧ್ಯಕ್ಷರು ಕೂಡ. ಅವರ ಈ ಅಧ್ಯಕ್ಷರಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಮ್ಮೇಳನ ಮಾಡಿದ್ದು, ಮಕ್ಕಳಿಗೋಸ್ಕರ ಅವರು ಮಾಡಿದ ಕೆಲಸಗಳಿತ್ತು, ಅದೆಲ್ಲ ದಾಖಲೆ ಮಾಡಿದರೆ ಅದೊಂದು ಬೃಹತ್ ಗ್ರಂಥ ಆಗ್ತದೆ. ಈ ತಿಂಗಳು 21ನೇ ತಾರೀಕು ಗುರುನರಸಿಂಹದಲ್ಲಿ ಅವ್ರ ಬಗ್ಗೆ ಅವರು ಬರೆದಂಥ 2 ಪುಸ್ತಕಗಳು, ಅದು ಸಮಗ್ರವಾದಂಥ ಕಥೆಗಳು. ಆ ಕಥೆಗಳು ಅದು ಬಾಲ ವೃದ್ಧರವರೆಗೂ ಅನುಕೂಲ ಆಗುವಂಥದ್ದು. ಅದು ಮಕ್ಕಳಿಗೆ, ಪ್ರಾಥಮಿಕ ಶಾಲೆ ಮಕ್ಕಳಿಗಿರ್ಬೋದು, ಪ್ರೌಢಶಾಲೆ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು. ಅವರು ಉಪೇಂದ್ರ ಸ್ವಾಮೀಜಿರ ಕಥೆಗಳು ಅಂತೇಳಿ ಒಂದು ಪುಸ್ತಕ, ಇನ್ನೊಂದು ಸಂಕೀರ್ಣ ಬರಹಗಳು ಅಂತೇಳಿ 2 ಸಂಪುಟ, ಒಂದು 675ಕ್ಕೂ ಹೆಚ್ಚು ಪುಟ ಇರುವಂಥ ಒಂದು ಸಮಗ್ರ ದೊಡ್ಡ ಗ್ರಂಥ, ಇನ್ನೊಂದು ಕೂಡ 500ಕ್ಕೂ ಹೆಚ್ಚು ಪುಟಗಳಿರುವಂಥ 2 ಅಮೂಲ್ಯವಾದ ಗ್ರಂಥಗಳ ಮೂಲಕ ಇಡೀ ಉಪೇಂದ್ರ ಸ್ವಾಮೀಜಿಯವರ ಸಮಗ್ರ ಬರಹಗಳ ಅರಿವು ನಮಗಾಗ್ತದೆ. ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಸಾಹಿತಿಗಳಾದಂಥ ಉಪೇಂದ್ರ ಸ್ವಾಮೀಜಿರು ನಮ್ಮೆಲ್ಲರ ಹೆಮ್ಮೆ. ಅವರೊಬ್ಬರು ತುಂಬಿದ ಕಡ, ಮತ್ತೊಂದು ಸಂಬಾರ ಬಟ್ಲು ಅಂತ ಹೇಳಿದರು ನಮಗೆ ಖುಷಿ. ಆತಿಥ್ಯಕ್ಕೆ ಇನ್ನೊಂದು ಹೆಸರು ನಾನು ಈಗಾಗಲೇ ಹೇಳಿದ ಹಾಗೆ ಪ್ರೊಫೆಸರ್ ಉಪೇಂದ್ರ ಸ್ವಾಮೀಜಿ. ಅವ್ರ ಮನೆಯಲ್ಲಿ, ಅವರ ಮನೆಯ ಅಂಗಳದಲ್ಲಿ ಮತ್ತು ಪಕ್ಕದಲ್ಲಿ ಅವರು ಕಾರ್ಯಕ್ರಮ ಆಯೋಜಿಸಿದಾಗ ಆ ತಿಂಡಿಗಳನ್ನೆಲ್ಲ ಅವರೇನೇ ಮಾಡ್ತಾರೆ. ಒಂದು ಉದಾಹರಣೆಗೆ ಕಳೆದ ಒಂದು 3-4 ತಿಂಗಳ ಹಿಂದೆ ಒಂದು ಸಮಾರಂಭ ಆಯಿತು. 100ಕ್ಕೆ ಹೆಚ್ಚು ಜನಕ್ಕೆ ಅಡುಗೆಯನ್ನು ಅವರು ಸ್ವತಃ ಬಿಸಿಬೇಳೆ ಬಾತು ಮತ್ತು ಬೇರೆ ಬೇರೆ ಖಾರದ ತಿಂಡಿಗಳನ್ನೆಲ್ಲ ಮಾಡಿದರು. ಒಂದು ಸಲ ನಾನು ಇವ್ರ ಮನೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಉಪ್ಪಿಟ್ಟು ಮಾಡಿ ಅದ್ರ ತಲೆ ಮೇಲೆ ಕಾಯಿ ಹೂವನ್ನು ಹಾಕಿದ್ರು. ನನಗದು ಏನು ಆಶ್ಚರ್ಯ, ಅಷ್ಟು ಸುಂದರವಾದಂಥ ಕಲಾತ್ಮಕತೆ, ಅವರು ತಿಂಡಿ ಮಾಡಿದಷ್ಟು ಕಲಾತ್ಮಕತೆ ಈಗ ನೋಡಿ ಅವರಲ್ಲಿ ಬಳಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 25ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಅವರೇ ಇವತ್ತು ಕೇಸರಿ ಬಾತು, ಅವಲಕ್ಕಿ ಬಾತು, ಆಮೇಲೆ ವಾಂಗಿಬಾತುಗಳನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಒಂದು ಆತಿಥ್ಯದಲ್ಲಿ ಮತ್ತು ಅಡುಗೆ, ನಾನು ಆವಾಗಲೇ ಹೇಳಿದ್ದೆ, ಅಡುಗೆಯಲ್ಲೂ ಕೂಡ ಅವರು ಊಟ, ಆಟ, ಪಾಠ, ಕೂಟ ಎಲ್ಲದಲ್ಲೂ ಕೂಡ ಪರಿಪೂರ್ಣವರವರು. ಇದು ನಮ್ಮ ಉಪೇಂದ್ರ ಸ್ವಾಮೀಜಿಯವರ ಕೃಷಿ. ಇಲ್ಲಿ ಬಿದ್ದು ಹುಟ್ಟಿದಂಥ ಈ ಗುಂಪಳಿಗೆ ಸಾರ ಹಾಕಿ 10 ಕಾಯಿ ಆಗಿದೆ. ಈಗ ನೋಡಿ ಇಷ್ಟು 10 ಕಾಯಿ ಆಗಿದೆ. ನಾನು ಒಂದು ದಿವಸ ಬರ್ತಾ ಇದ್ದೀನಿ, ಈ 82 ವರ್ಷದಲ್ಲಿ ಹಾರೆ ತಗೊಂಡು ಅದಕ್ಕೆ ಬುಡ ಮಾಡಿ ಗೊಬ್ಬರ ಹಾಕಿ ಬೆಳೆಸಿದ್ದು ನೋಡಿ. ಈಗ ನೋಡಿ ಅಲ್ಲೊಂದು ಎಲ್ಲ ನೇರ್ತಾ ಇದೆ. ಈಗ ಒಂದು 4-5 ಈಗಾಗಲೇ ಅವರು ಕತ್ತರಿಸಿದ್ದಾರೆ ನೋಡಿ. ಈಗ ಕೃಷಿಯಲ್ಲೂ ಕೂಡ ಅವರು ಪರಿಣಿತರು. ಹಾಗೆ ಅಷ್ಟು ಮಾತ್ರ ಅಲ್ಲ, ಈ ಮನೆಯಲ್ಲಿ ಯಾವಾಗಲೂ ಕೂಡ ಸಾಹಿತ್ಯದ ಕಾರ್ಯಕ್ರಮಗಳು, ತಿಂಗಳಿಗೆ 2 ಅಂತೂ ಕಾರ್ಯಕ್ರಮ. ಒಂದು ನಮ್ಮೊಳಗೆ, ಅದು ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ಸೇರಿ ಮಿತ್ರ ಮಂಡಳಿಯೆಲ್ಲ ಮಾಡ್ತಾರೆ. ಮಿತ್ರ ಮಂಡಳಿಯಲ್ಲಿ ಇದ್ದಾಗಲೂ ಕೂಡ ಅವರು ಪ್ರತಿ ಇದ್ದಾಗಲ್ಲ ಅಂತಲ್ಲ, ಇವಾಗಲೂ ಮಿತ್ರ ಮಂಡಳಿ ಇದೆ. ಮಿತ್ರ ಮಂಡಳಿಯ ಕಾರ್ಯಕ್ರಮ ಇದೆಯಲ್ಲ, ಅದು ಸುವರ್ಣಾಕ್ಷರ ಬರೆಯುವುದಂಥದ್ದು, ತುಂಬ ವಿಚಾರಗೋಷ್ಠಿಗಳು ಅದೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಕಳೆದ 2 ವರ್ಷದಿಂದ ಈ ಕೋಟ 14 ಗ್ರಾಮದಲ್ಲಿ, ಅಂದರೆ ಈ ಏರಿಯಾಗೆ ಸಂಬಂಧಪಟ್ಟಾಗ ಒಬ್ಬ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಮೊದಲ ಬಾರಿ ನನಗೆ ದಣಿವಿರದ ಸಾಧಕ ಅಂತ ಕೊಟ್ಟಿದ್ರು. ಅದು ಏನು ದಣಿವಿರೋದು ನನಗೆ ಗೊತ್ತಿಲ್ಲ. ಆಮೇಲೆ ಕಳೆದ ವರ್ಷ ಪಾರಂಪಳ್ಳಿ ನರಸಿಂಹೈತಾಳರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಸಲನೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಪ್ರತಿ ತಿಂಗಳು 2 ಅಥವಾ 3 ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾರೆ. ಬಂದವರ ಆತಿಥ್ಯವನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲದರಲ್ಲೂ ಕೂಡ ಉಪೇಂದ್ರ ಸ್ವಾಮೀಜಿರಂಥವರು ಪರಿಪೂರ್ಣ ವ್ಯಕ್ತಿತ್ವ ಮತ್ತು ಸವ್ಯಸಾಚಿ, ತುಂಬಿದ ಕೊಡ. ಇದು ಹೇಳೋಕ್ಕೆ ನನಗೆ ತುಂಬ ಖುಷಿ ಕೂಡ. ಅವರು ನನ್ನ ಮಾರ್ಗ, ನಾನು ಅವ್ರನ್ನ ಗುರುಗಳಂತೆಯೇ ಕರೀದ್ರು. ನನ್ನ ಗುರುಗಳಲ್ಲಿ ಅವರು ಒಬ್ಬರು. ಅವರು ಮತ್ತು ಕಾವ್ಯಂ ರಾಜಗೋಪಾಲ್ ಇಬ್ಬರು ಹಿರಿಯ ಗುರುಗಳನ್ನು ಪಡೆದಂಥ ನಾನು ನಿಜವಾಗಿ ಧನ್ಯ. ಅವರಿಗೆ ಸದಾಕಾಲ ಶುಭ ಆಗಲಿ ಎನ್ನುವಂಥದ್ದು ನನ್ನ ಹಾರೈಕೆ. ನಮ್ಮ ಉಪೇಂದ್ರ ಸ್ವಾಮೀಜಿರಂದ್ರೆ ನಮ್ಮ ಹೆಮ್ಮೆ.